ಬೆಳಗ್ಗೆ ಬೇಗ ಆಗುವಂತಹ ತಿಂಡಿಗಳಲ್ಲಿ ಉಪ್ಪಿಟ್ಟು ಕೂಡ ಒಂದು ಫಸ್ಟ್ ಪ್ಲೇಸಲ್ಲಿ ಇದೆ. ಸೊ ತುಂಬಾ ಬೇಗ ಆಗುವಂಥ ತಿಂಡಿ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ಉಪ್ಪಿಟ್ಟು ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಪ್ರೋಟೀನ್ ರಿಚ್ಚು, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ರವೆನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಘಮ ಬರೋವರೆಗೂ. ನೆಕ್ಸ್ಟ್ ಒಂದು ಫ್ರೈಯಿಂಗ್ ಪಾನ್ ತೊಗೊಂಡು ಅದರೊಳಗಡೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಒಣಮೆಣಸಿನ್ಕಾಯಿ ಬೇಡ ಅಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಇದೆಲ್ಲ ಚೆನ್ನಾಗಿ ಬಾಡಿ ಆದಮೇಲೆ ಹೆಚ್ಚಿದಂತಹ ತರಕಾರಿಗಳನ್ನ ಆ್ಯಡ್ ಮಾಡ್ಕೋಬೇಕು. ಎಷ್ಟು ತರಕಾರಿ ಇದೆ ಅಷ್ಟೆಲ್ಲ ಆ್ಯಡ್ ಮಾಡ್ಬೋದು. ಯಾವ್ಯಾವ ಥರ ಸ್ಪೆಷಲ್ ತರಕಾರಿಗಳನ್ನ ನಾನು ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಚೊಟ್ಟು ಮತ್ತು ಆಲೂಗೆಡ್ಡೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೇಕು ಅಂದರೆ ನೀವು ಗೆಡ್ಡೆಕೋಸು ಕೂಡ ಆ್ಯಡ್ ಮಾಡ್ಕೋಬೋದು, ಕಾಲಿಫ್ಲವರ್ ಕೂಡ ಹಾಕ್ಬೋದು. ಇದಕ್ಕೆ ಸ್ಪೆಷಲಾಗಿ ನನಗೆ ನಮ್ಮನೆ ಹತ್ರನೇ ಅಣಬೆ ಬೆಳೆದಿತ್ತು, ಅಣಬೆನ ಆ್ಯಡ್ ಮಾಡ್ತಾಯಿದ್ದೀನಿ. ಅಣಬೆ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಮತ್ತು ಇದ್ರ ಜೊತೆಗೆ ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ತರಕಾರಿ ಎಲ್ಲ ಜೊತೆಗೆ ಬೇಯಿಸ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ತರಕಾರಿ ಎಲ್ಲ ಉಪ್ಪು ಹಿಡಿದ್ಬಿಡುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಸ್ವಲ್ಪ ಒಂದು 70% ಬೆಂದಿದೆ ಅಂತ ಅನ್ನುವಾಗ ನಾವು ಚೆನ್ನಾಗಿ ನೀರನ್ನ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ಎಷ್ಟು ರವೆ ತೊಗೊಂಡಿರ್ತೀವೋ ಅಷ್ಟು 1/4 ಪಟ್ಟು ಅಥವಾ 2 ಪಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ತೆಳು ಬರುತ್ತೆ. 1/4 ಪಟ್ಟು ಹಾಕ್ಕೊಂಡ್ರೆ ನಮಗೆ ಅದು ತಕ್ಕಂಗೆ ಬರುತ್ತೆ. ಅಷ್ಟನ್ನು ಹಾಕಿ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಅದು ಕುದೀತಿದೆ ಅನ್ನುವಾಗ ಏನು ರವೆ ಇಟ್ಕೊಂಡಿದ್ವಿ ಅಲ್ವಾ, ಹುರ್ಕೊಂಡು ಇಟ್ಕೊಂಡಿದ್ದ ರವೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಬಿಟ್ಟರೆ ಡೆಲಿಷಿಯಸ್ ಆಗಿರುವಂತಹ ಉಪ್ಪಿಟ್ಟು ರೆಡಿ ಆಗುತ್ತೆ. ಈ ಉಪ್ಪಿಟ್ಟಲ್ಲಿ ಎಲ್ಲ ತರಕಾರಿ ಇರೋದ್ರಿಂದ, ಅಣಬೆ ಹಾಕಿರೋದ್ರಿಂದ ಹೈಲಿ ಪ್ರೋಟೀನ್ ರಿಚ್ಚು, ಒಳ್ಳೆ ಬೆಳಗ್ಗಿನ ತಿಂಡಿ ಕೂಡ ಆಗುತ್ತೆ, ಡಯಟ್ ಫುಡ್ ಕೂಡ ಆಗುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.